ಮಾಮ್, ಸುಬ್ಬು ಬರ್ತಿದ್ದಾನೆ. ಹಾಂ ಪ್ರಶಾಂತ್, ಹಾಂ ಆಗಿದೆ. ನಾನು ಗಾಡೀಲಿ ಸ್ಟಿಕ್ಕರ್ ಇರೋಂಗಿಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನೇ ಎಲ್ಲ ರಿಮೂವ್ ಮಾಡಿಸ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಂಡು ತೊಗೊಂಡೋಗ್ಬಿಟ್ಟಿದ್ದೆ. FC ಆಗಿದೆ. ನಾನು ಹೋದಾಗ ಅವ್ರ ಅಂಗಡಿಲಿ ಇರಲಿಲ್ಲ. ಪೇಮೆಂಟು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಮಾಡ್ತೀನಿ ಅಂತ ಹೇಳ್ಬಿಡಿ. ಸರಿ ಸರ್. ಓಕೆ ಪ್ರಶಾಂತ್, ಥ್ಯಾಂಕ್ ಯು. ಹಾಗಿದ್ರೆ ಅಲ್ಲಿಗೆ ಬಂದಿದ್ದು ಇವನಲ್ಲ ಅಂತಾಯ್ತು. ಬದುಕೊಂಡ. ಅಕಸ್ಮಾತ್ ಇವನ್ ಅಲ್ಲಿಗೇನಾದ್ರೂ ಬಂದಿದ್ರೆ ಇವನ್ ಜೊತೆ ಬಂದಿದ್ ಯಾರೇ ಇರ್ಲಿ ಅವರಿಬ್ಬರನ್ನು ಮುಗಿಸ್ಬಿಡ್ತಿದ್ದೆ. ಹಾಗಿದ್ರೆ ಅಲ್ಲಿಗೆ ಬಂದಿದ್ ಯಾರಿರ್ಬೋದು? ಅಥವಾ ಯಾರಾದ್ರೂ ಅಕಸ್ಮಾತ್ ಆಗಿ ಬಂದಿರ್ಬೋದಾ? ಇರ್ಲಿ, ನೋಡ್ಕೋತೀನಿ. ಮಾಮ್, ಏನು ನಡೀತಿದೆ ಇಲ್ಲಿ? ಸುಬ್ಬು ನೋಡಿದ ತಕ್ಷಣ ಕೂಗು ಅಂತ ಹೇಳಿದೆ. ಅವನನ್ನು ನೋಡಿ ಏನು ಮಾತಾಡದೆ ಹಾಗೆ ಬಂದ್ಬಿಟ್ಟಿಯಲ್ಲ. ಮಾತಾಡೋದಕ್ಕೇನೂ ಇಲ್ಲ. ಅವನ್ನ ಜಸ್ಟ್ ನೋಡಬೇಕಿತ್ತು, ನೋಡಿದೆ ಅಷ್ಟೇ. ಏನು ನೋಡ್ಬೇಕಿತ್ತ? ಯಾಕೆ? ಅವನನ್ನು ದೇವರ ದರ್ಶನ ಮಾಡೋದಕ್ಕೆ. ಮಾಡಿ ರಿಲ್ಯಾಕ್ಸ್. ಇದನ್ನೆಲ್ಲ ಬಿಟ್ಟು ಬೇರೆ ಏನಾದರೂ ಕೆಲಸ ಇದ್ರೆ ನೋಡ್ಕೊ ಪ್ಲೀಸ್. ಕೆಲಸಗಳಿದೆ. ಕೆಲ್ಸಕ್ಕೆ ಬಾರದೇ ಇರೋನು ನಾನು ಟ್ರೀಟ್ ಮಾಡ್ತಿದ್ದೆ. ನಾನೇನು ಅಂತ ನಿಂಗೆ ತೋರಿಸ್ತೇನೆ. ಈ ಸರಿ ಸುಬ್ರಹ್ಮಣ್ಯನ ಹುಟ್ಟಿದ್ದಬ್ಬಕ್ಕೆ ನಾವು ಏನಾದರೂ ಉಡುಗೊರೆ ಕೊಡೋಣ. ಏನೇ ನೀನು ದೇವ್ರಿಗೆ ವರ ಕೊಡ ಮಾತಾಡ್ತಿದ್ಯಲ್ಲೇ? ನಮ್ಮನ್ನೆಲ್ಲ ಸಾಕ್ತಾ ಇರೋ ದೇವ್ರ ಅವನೇ. ನಮ್ಗೇನೇನು ಬೇಕು ಕೊಡ್ಸೋದೆಲ್ಲ ಅವನೇ ಕಡೆ. ಅಂಥದ್ರಲ್ಲಿ ನಾವೇನು ಅವ್ನಿಗೆ ಕೊಡ್ಸೋಕ್ಕಾಗತ್ತೆ? ಏನ್ರಿ ಹಿಂಗೆ ಮಾತಾಡ್ತಾ ಇದ್ದೀರಾ? ನೀವು ಮಾತಾಡ್ತಿರೋ ಸರಿಯಾಗಿದೆಯಾ? ಅವನು ದುಡಿಯೋ ಮಗ ರೀ. ಅವನು ಹುಟ್ಟಿದ್ದಬ್ಬಕ್ಕೆ ಕೈ ಕುಲುಕ್ಬಿಟ್ಟು ಆಶೀರ್ವಾದ ಮಾಡಿಬಿಟ್ರೆ ಸಾಕಾ? ಅಲ್ಲ ಕಣೆ, ನಮ್ಮ ಆಶೀರ್ವಾದನೇ ದೊಡ್ಡ ಗಿಫ್ಟು ಅಂತಾನಲ್ಲ. ಅವನು ಹಾಗೆ ಅಂತಾನೆ. ಅವನಿಗೆ ಅಂತ ಅವನೇನೂ ಮಾಡ್ಕೊಳ್ಳಲ್ಲ, ಅವನ ಆಸೆನೂ ಪಡಲ್ಲ. ನಾವೇ ಏನಾದರೂ ಒಳ್ಳೆ ಗಿಫ್ಟ್ ಕೊಟ್ಟರೆ ಅವನಿಗೂ ಖುಷಿ ಆಗುತ್ತಲ್ವೇನ್ರಿ? ಹೌದಲ್ವಾ? ಅವನಿಗೇನು ಕೊಡೋಣ ಅಂತೀಯ? ಏನು ಕೊಡೋದು ಅಂತ ಮನೆ ಸುತ್ತ ನೋಡ್ಬಿಟ್ಟು ಯಾವ್ದಾರ ಮನೇಲಿರೋ ಹಳ ಸಾಮಾನ್ಯ ಕೊಡ್ತೀರಾ? ಅಲ್ಲ ಕಣೆ, ಅವ್ನಿಗೇನಾದ್ರು ಕೊಡಬೇಕಾದ್ರೆ ಚಾಕ್ಲೇಟು ಪೆಪರ್ಮೆಂಟ್ ಕೊಡೋಕ್ಕಾಗತ್ತಾ? ಸ್ವಲ್ಪ ಬೆಳೆ ಬಾಳೋದು ಏನಾದರೂ ಕೊಡಿಸ್ಬೇಕಲ್ಲ. ಅದಕ್ಕೆ ಮನೇಲಿ ಯಾವ ಸಾಮಾನು ಮಾರಿ ದುಡ್ಡು ಹೊಂಚನ ಅಂತ ಯೋಚನೆ ಮಾಡ್ತಿದ್ದೆ ಕಣೆ. ರೀ, ಹಿಂಗೆ ಮಾಡಿದ್ರೆ ನಮ್ಮ ಮದುವೆಯಲ್ಲಿ ನಿಮ್ಮ ಮನೆಯವರು ಜುಮ್ಕಿ ಮಾಡಿಸಿದ್ರಲ್ಲ, ಅದನ್ನು ಕರಗಿಸ್ಬಿಟ್ಟು ಒಂದು ಚಿಕ್ಕ ರಿಂಗ್ ಮಾಡಿಸ್ಕೊಡೋಣ. ಹಾಗಂತೀಯ? ಅಮ್ಮ, ಅಣ್ಣಂಗೆ ಗಿಫ್ಟ್ ಕೊಡೋಕ್ಕೆ ನೀನು ಯಾಕೆ ನಿನ್ನ ಒಡವೆನ ಕರಗಿಸ್ತೀಯಾ? ಇನ್ನೇನು ಮಾಡೋದು? ಎಲ್ರಿಗೂ ಕೇಳಿದನ್ನೆಲ್ಲ ಕೊಡಿಸ್ತಾನಲ್ಲ, ಅವನಿಗೆ ಅಂತ ನಾವೇನು ಕೊಡ್ಸೋದು ಬೇಡವಾ? ಓ, ಒಡವೆ ಕರಗಿಸಿದ್ರೆ ನಿನ್ನ ಮದುವೆ ಕಮ್ಮಿ ಆಗುತ್ತೆ ಅಂತನಾ? ಯಾಕೆ ಹಾಗೆ ಮಾತಾಡ್ತೀಯ? ನಮ್ಮ ಮಕ್ಕಳಿಗೆ ಯಾರಿಗೂ ಅಂತ ಬುದ್ಧಿ ಇಲ್ಲ ಕಣೆ. ಯಾರ್ಯಾರ ಬುದ್ಧಿ ಏನೇನಾಗಿದೆಯೋ ಯಾರಿಗೆ ಗೊತ್ತು? ಅಮ್ಮ, ಅಮ್ಮ, ಇದನ್ನ ಅಣ್ಣ ನನಗೆ ಅಂತ ಕೊಡ್ಸಿದ್ದು. ಕಾಲೇಜಿಗೆ ಹೋಗ್ತಾ ಬರೀ ಕತ್ತಲ್ಲಿ ಹೋಗ್ಬೇಡ, ಇದನ್ನ ಹಾಕೊಂಡು ಹೋಗು ಅಂತ ಕೊಡ್ಸಿದ್ದ. ಆದರೆ ನಾನು ಇನ್ಮೇಲೆ ಕಾಲೇಜು ಹೋಗಲ್ಲ, ಹೈಯರ್ ಸ್ಟಡೀಸು ಮಾಡಲ್ಲ, ಆಚೆ ಎಲ್ಲೂ ಹೋಗಲ್ಲ ಅಂದಮೇಲೆ ಮನೇಲಿರೋಡ್ಗೆ ಇದೆಲ್ಲ ಯಾಕೆ ಬೇಕು ಹೇಳು? ಆಚೆ ಹೋಗೋನು ಅವನು, ದುಡಿಯೋನು ಅವನು. ಅವನಿಗೋಸ್ಕರ ಇದನ್ನ ಕರಗಿಸಿ ಏನಾದ್ರು ಮಾಡಿಸ್ಕೊಡಮ್ಮ.
ಲಕ್ಷ್ಮಿ, ನನ್ನನ್ನು ಕ್ಷಮಿಸ್ಬಿಡಮ್ಮ. ನಿಮ್ಮ ಅಣ್ಣನ ಮೇಲೆ ನೀನು ಎಷ್ಟು ಪ್ರೀತಿ ಇಟ್ಟಿದ್ಯಾ ಅಂತ ಗೊತ್ತಿತ್ತು. ಕೋಪದಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ಕ್ಷಮಿಸ್ಬಿಡು ಮಗಳೇ, ಕ್ಷಮಿಸ್ಬಿಡು. ಇತ್ತೀಚೆಗೆ ಪ್ರಪಂಚದಲ್ಲಿ ಪ್ರೀತಿ ಮಾಡೋದೇ ತಪ್ಪು ಅನ್ನೋ ಥರ ಆಗ್ಬಿಟ್ಟಿದೆ. ಅಷ್ಟಕ್ಕೂ ನನ್ನ ಮಗಳು ಏನು ತಪ್ಪು ಮಾಡಿದ್ದಾಳೆ? ಅವ್ರ ಅಣ್ಣನೂ ಪ್ರೀತಿ ಮಾಡ್ತಾಳೆ, ಮನೆಯವ್ರನ್ನೂ ಪ್ರೀತಿ ಮಾಡ್ತಾಳೆ. ಅದ್ರ ಜೊತೆಲಿ ಜೀವನನ ಹಂಚ್ಕೋಬೇಕು ಅಂತ ಒಂದು ಹುಡುಗನೂ ಪ್ರೀತಿ ಮಾಡಿದ್ದಾಳೆ. ಅದು ತಪ್ಪ? ರೀ, ತಪ್ಪು ಸರಿ ಅಂತ ಯೋಚನೆ ಮಾಡೋ ಸಮಯ ಅಲ್ಲ. ಇಲ್ಲೇನು ನಡೀತಿದೆ ಅಂತ ಎಲ್ಲ ನಿಮಗೆ ಚೆನ್ನಾಗಿ ಗೊತ್ತು. ಆಕಾಶಕ್ಕೆ ಎಣ್ಣೆ ಹಾಕೋದು ತಪ್ಪು ರೀ, ತಪ್ಪೇ. ಆಯ್ತು ಬಿಡು, ಇವಳು ನನ್ನ ಮಗಳು, ಸುಬ್ಬು ತಂಗಿ. ಅವನ ಕೂಡನೇ ಇವಳಿಗೂ ಇರುತ್ತೆ ಕಣೆ. ನನ್ನ ಮಗಳು ಯಾವ ಕಾರಣಕ್ಕೂ ತಪ್ಪೆಜ್ಜೆ ಇಡಲ್ಲ ಕಣೆ. ನೋಡು ಮಗಳೇ, ಸುಬ್ಬು ನಿನಗೇನು ಕೊಟ್ಟಿದ್ದಾನೋ ಅದನ್ನ ವಾಪಸ್ ಸುಬ್ಬು ಕೊಟ್ಟರೆ ಅವ್ನು ಬೇಜಾರು ಮಾಡ್ಕೋತಾನೆ. ಇದೆಲ್ಲ ಏನೂ ಬೇಡ, ಬೇರೇನಾದರೂ ಯೋಚನೆ ಮಾಡೋಣ. ಬರ್ಡೇ ಅರೇಂಜ್ಮೆಂಟ್ಸ್ಗೆ ಏನೇನು ಬೇಕೋ ಅದೆಲ್ಲ ನಾನು ನೋಡ್ಕೋತೀನಿ. ನೀನು ಸುರೇಂದ್ರಂಗೆ ಫೋನ್ ಮಾಡಿ ಯಾವುದಾದ್ರೂ ಈವೆಂಟ್ ಮ್ಯಾನೇಜ್ಮೆಂಟ್ ಗ್ರೂಪ್ಗೆ ಕೆಲಸ ವಹಿಸಕ್ಕೆ ಹೇಳು, ಅವರೇ ಎಲ್ಲ ನೋಡ್ಕೋತಾರೆ. ಅಪ್ಪ, ನಾವು ಇವೆಂಟ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಹೇಳಿದ್ರೆ ಎಲ್ಲ ಕೆಲಸನೂ ಅವರೇ ಮಾಡ್ತಾರೆ. ನಾವೇನು ಮಾಡೋ ಥರನೇ ಇರಲ್ಲ. ನಾವು ಬರೀ ಚಪ್ಪಾಳೆ ತಟ್ಟೋದು, ಕೇಕ್ ಕಟ್ ಮಾಡಿಸೋದು ಇದೇ ಮಾಡಬೇಕಾಗತ್ತಷ್ಟೆ. ಅದ್ರ ಬದಲು ನಾವೇ ನಿಂತು ಓಡಾಡಿ ಸುಬ್ಬು ಬರ್ಡೇನ ಸೆಲೆಬ್ರೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಅಪ್ಪ? ಸರಿ, ನೀನು ಹೇಳ್ದಾಗೆ ಆಗಲಿ. ಆದರೆ ಇದೇ ನೆಪ ಮಾಡಿಕೊಂಡು ಆಚೆ ಎಲ್ಲೂ ಹೋಗಬಾರ್ದು. ಇಲ್ಲ ಇಲ್ಲ ಅಪ್ಪ, ನಾನು ಮನೆಯಿಂದ ಎಲ್ಲೂ ಆಚೆ ಹೋಗಲ್ಲ. ಆದರೆ ನಾವು ಸುಬ್ಬುಗೆ ಸರ್ಪ್ರೈಸ್ ಕೊಡ್ಬೇಕಂದ್ರೆ ಮನೇಲಿ ಯಾರಿಗೂ ಗೊತ್ತಿಲ್ಲದೆ ಇರೋ ಥರ ಪ್ಲ್ಯಾನ್ ಮಾಡಬೇಕು. ಅವಾಗಲೇ ಅವನಿಗೆ ಖುಷಿ ಆಗುತ್ತೆ. ಒಂದು ವೇಳೆ ಅವ್ನ ಬರ್ಡೇ ನಾವು ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಂತ ಅವ್ನಿಗೇನಾದರೂ ಗೊತ್ತಾದರೆ ಅವ್ನು ಖಂಡಿತ ಒಪ್ಕೊಳ್ಳಲ್ಲ. ಬರ್ಡೇ ದಿನಾನೇ ಮುಚ್ಚಿಟ್ಟಿರೋನು, ಇನ್ನು ಬರ್ಡೇ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ಒಪ್ಕೊಳ್ಳಲ್ಲ ಅಪ್ಪ. ಅದು ನಿಜಾನೇ, ಅವನು ಗೊತ್ತಿಲ್ಲದೆ ಮಾಡೋದೇ ಒಳ್ಳೇದು. ಅರೇಂಜ್ಮೆಂಟ್ಸ್ ಎಲ್ಲ ನೀನೇ ಮಾಡು. ಆಹಾ, ಎಂಥ ಚಾನ್ಸ್ ಇದು! ಅಪ್ಪಂಗೆ ಸುಬ್ಬು ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಇಷ್ಟ ಇದೆ ಅಂತ ಆಯಿತು. ಹಾಗಾದರೆ ಈ ನೆಪದಲ್ಲಾದರೂ ಅಪ್ಪನ ಜೊತೆ ಸ್ವಲ್ಪ ಮಾತಾಡ್ಬೋದು, ಹತ್ರ ಆಗ್ಬೋದು. ದುಡ್ಡಿನ ಅವಶ್ಯಕತೆ ಏನಾದರೂ ಬಿದ್ದರೆ ಪ್ರಶಾಂತ್ಗೆ ಹೇಳಿರ್ತೀನಿ, ನಾನು ದುಡ್ಡು ಟ್ರಾನ್ಸ್ಫರ್ ಮಾಡ್ತೀನಿ. ಅಪ್ಪ, ಇನ್ನೊಂದು ವಿಷಯ, ನಾನು ಸುಬ್ಬು ಬರ್ಡೇಗೋಸ್ಕರ ಏನಾದರೂ ಅರೇಂಜ್ ಮಾಡ್ತಿರ್ಬೇಕಾದ್ರೆ ಮನೆಯವರೆಲ್ಲರೂ ಯಾಕೆ ಏನು ಅಂತ ಎಲ್ಲ ಕೇಳ್ಬೋದು. ಅದಕ್ಕೆ ನೀವು ನನ್ನ ಜೊತೆ ಇದ್ದರೆ ಯಾರು ಏನು ಕೇಳೋದೇ ಇಲ್ಲ. ಅದು ಅಲ್ಲದೆ ನಾನು ವ್ರತ ಬೇರೆ ಮಾಡ್ತಾ ಇದ್ದೀನಿ, ಬರೀ ಒಂದು ತೂಟ ಅಷ್ಟೇ ಮಾಡೋದು. ಏನಾದರೂ ಯೋಚನೆ ಮಾಡಿದ್ರೆ ಸರಿಯಾಗಿ ಏನು ತೋಚೋದೇ ಇಲ್ಲ. ಅದಕ್ಕೆ ಸೆಲೆಬ್ರೇಷನ್ ಬಗ್ಗೆ ನಿಮ್ಮ ಜೊತೆನೇ ಡಿಸ್ಕಸ್ ಮಾಡ್ಕೊಂಡು ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ನಿಮ್ಮ ಜೊತೆ ಸೇರಿಕೊಂಡೇ ಸುಬ್ಬು ಬರ್ಡೇ ಮಾಡ್ಬೋದಲ್ವಾ ಅಪ್ಪ? ಸರಿ, ಏನು ಬೇಕೋ ಹೇಳು, ಡಿಸ್ಕಸ್ ಮಾಡಿ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಸೋ ಮಚ್. ಇದೇನಿದು, ಯಜಮಾನ್ರು ಶ್ರಾವಣಿ ಮೇಡಮ್ ಹ್ಯಾಂಡ್ ಶೇಕ್ ಮಾಡ್ತಾ ಇದ್ದಾರೆ? ಯಾಕಿರ್ಬೋದು? ಛೇ, ನಾನು 10 ನಿಮಿಷ ಬೇಗ ಆದರೂ ಬರಬೇಕಾಯ್ತು.
ಶ್ರಾವಣಿ, ಏನಮ್ಮ ಇದೆಲ್ಲ? ನಾವು ನೋಡ್ತಿರೋದಲ್ಲ ನಿಜಾನ? ಬಾವ ನಿನ್ಗೆ ಹ್ಯಾಂಡ್ ಶೇಕ್ ಮಾಡ್ತಿದ್ದಾರೆ. ಪುಟ ಏನು ಥ್ಯಾಂಕ್ಸ್ ಹೇಳ್ತಿದ್ದೆ, ಏಕೆ? ಯಜಮಾನ್ರಿಗೆ ಥ್ಯಾಂಕ್ಸ್ ಹೇಳೋಂಥದ್ದು ಏನು ಮಾಡಿದ್ರು ಮೇಡಮ್? ಅದು ನನ್ನ ರಿಸಲ್ಟ್ಸ್ ಬರೋದು ಡಿಲೇ ಆಗಿತ್ತಲ್ವಾ, ಅದು ನೆಕ್ಸ್ಟ್ ವೀಕ್ ಬರುತ್ತಂತೆ. ಅದನ್ನ ಹೇಳಕ್ಕಂತ ಬಂದಿದ್ರು, ಹಂಗೆ ಆಲ್ ದಿ ಬೆಸ್ಟ್ ಅಂತ ಹೇಳಿದ್ರು. ಅದಕ್ಕೆ ನಾನು ಥ್ಯಾಂಕ್ ಯು ಸೋ ಮಚ್ ಅಪ್ಪ ಅಂತ ಹೇಳಿದೆ. ಓ, ಯಜಮಾನ್ರು ಅವ್ರಾಗವರೇ ಬಂದು ನಿಮ್ಗೆ ಆಲ್ ದ ಬೆಸ್ಟ್ ಅಂತ ಹೇಳಿದ್ರಾ? ಸೂಪರ್ ಮೇಡಮ್. ನೋಡಿ, ಯಜಮಾನ್ರು ಬರ್ತಾ ಬರ್ತಾ ನಿಮ್ಗೆ ಎಷ್ಟು ಕ್ಲೋಸ್ ಆಗ್ತಾ ಇದ್ದಾರೆ ಅಂತ. ಅಯ್ಯೋ ಪೆದ್ದು ಸುಬ್ಬು, ಇದೆಲ್ಲ ನಿನ್ನ ಕಾರಣಕ್ಕೆ ಕಣೋ. ಹಾಗೆ ನೋಡಿದ್ರೆ ಮೊದಲು ನಿನಗೆ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ಸುಬ್ಬು. ಮಾಮ್ ಮಾಮ್, ಏನು ಮಾಡಿ? ಒಂದು ಗುಡ್ ನ್ಯೂಸ್ ಇದೆ. ಏನು ಗುಡ್ ನ್ಯೂಸು? ಸುರೇಂದ್ರ ಮಾವ ಇತ್ತೀಚೆಗೆ ವೀರು ಮಾವನ ಜೊತೆ ಬಿಸಿ ಇದ್ರಲ್ಲ, ಅದಕ್ಕೆ ಕಂಪ್ನಿಲಿ ಒಂದೆರಡು ಪ್ರಾಜೆಕ್ಟ್ಗಳನ್ನ ನಾನು ನೋಡ್ಕೋತಿದ್ದೆ. ಆ ಪ್ರಾಜೆಕ್ಟ್ನ ನಿನಗೆ ಕೊಡಕ್ಕೆ ಹೇಳಿದ್ದೆ ನಾನು. ಮಾಮ್, ಯು ನೋ ವಾಟ್, ನಾನು ಆ ಪ್ರಾಜೆಕ್ಟ್ಗಳಿಗೋಸ್ಕರ ಅಬ್ರಾಡಲ್ಲಿರೋ ಒಂದು ಕಂಪ್ನಿ ಜೊತೆ ಡೀಲ್ ಮಾಡ್ಕೊಂಡಿದ್ದೆ. ಏನಾಗುತ್ತೋ ಏನೋ ಅಂತ ಒಂದು ಸಣ್ಣ ಡೌಟ್ ಇತ್ತು. ಆದರೆ ಇವತ್ತಾಗಿದ್ದ ಮೀಟಿಂಗಲ್ಲಿ ನಾನೇ ಎಲ್ಲ ಮಾತಾಡಿ ಆ ಕಂಪ್ನಿ ಜೊತೆ ಬಿಸ್ನೆಸ್ ಓಕೆ ಮಾಡಿಸಿದ್ದೀನಿ. ಓಹ್, ವೆರಿ ಗುಡ್. ಈ ವರ್ಷ ಕಂಪ್ನಿಗೆ ತುಂಬಾ ಇನ್ವೆಸ್ಟ್ಮೆಂಟ್ಸ್ ಆಗುತ್ತೆ. ಅಫ್ಕೋರ್ಸ್ ಮಾವ ಮಿನಿಸ್ಟರ್ ಆಗಿರೋದ್ರಿಂದ ಮನ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ಬೋದಾಗಿತ್ತು. ಆದರೆ ಮಾವನ ಇನ್ಫ್ಲುಯೆನ್ಸ್ ಇಲ್ಲದೆ ನನ್ನ ಟ್ಯಾಲೆಂಟು, ನನ್ನ ಸ್ಕಿಲ್ಲಿಂದ ಈ ಡೀಲ್ನ ಕ್ರ್ಯಾಕ್ ಮಾಡಿದ್ದೆ. ವೆರಿ ಗುಡ್ ಮ್ಯಾನ್, ಎಕ್ಸ್ಟ್ರೀಮ್ಲಿ ಹ್ಯಾಪಿ ಫಾರ್ ಯು. ನೀನು ಇದ್ರ ಬಗ್ಗೆ ಎಲ್ಲ ಗಮನ ಕೊಡ್ತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಮಾಮ್, ನನ್ನ ಬಗ್ಗೆ ತುಂಬ ವಿಷಯಗಳು ನಿಂಗೆ ಇನ್ನೂ ಗೊತ್ತಿಲ್ಲ. ಕೆಲವೊಂದ್ಸಲಿ ನೀನೇ ನನ್ನ ತುಂಬ ಅಂಡರ್ ಎಸ್ಟಿಮೇಟ್ ಮಾಡ್ತೀಯ. ಮ್ಯಾಡಿ, ಹಾಗೆಲ್ಲ ಏನೂ ಇಲ್ಲ. ನೀನು ನನ್ನ ಮಗ, ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಇಷ್ಟೇ ಅಲ್ಲಮ್ಮ, ಇನ್ನು ಮುಂದೆ ನಾನೇನಂತ ತೋರಿಸ್ತೀನಿ. ಕಂಪ್ನಿನ ಹ್ಯಾಂಡಲ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಇದೇ ನನಗೆ ಸಿಗ್ತಾ ಇರೋ ಮೊದಲನೇ ಸಕ್ಸಸ್. ನಾವು ಇದನ್ನು ಸೆಲೆಬ್ರೇಟ್ ಮಾಡಬೇಕಲ್ವಾ? ಮ್ಯಾಡಿ, ಇದನ್ನು ನಾವು ಸೆಲೆಬ್ರೇಟ್ ಮಾಡೋದಕ್ಕಿಂತ ವೀರುಗೆ ಈ ವಿಷಯ ಗೊತ್ತಾಗಬೇಕು. ನೀನು ಜವಾಬ್ದಾರಿ ನಿಭಾಯಿಸ್ತಾ ಇರೋ ರೀತಿ ನೋಡಿ ಅವ್ನು ನಿನ್ನನ್ನು ಮೆಚ್ಕೋಬೇಕು. ಅವ್ನು ನಿನ್ನನ್ನು ಹೊಗಳೋದನ್ನು ನಾನು ನೋಡಬೇಕು. ಆ ಹೊಗಳಿಕೆ ನಿಧಾನವಾಗಿ ನಂಬಿಕೆಯಾಗಿ ಕನ್ವರ್ಟ್ ಆಗಬೇಕು. ಕೊನೆಗೆ ಎಲ್ಲದಕ್ಕೂ ಅವ್ನು ನಿನ್ನನ್ನೇ ಡಿಪೆಂಡ್ ಆಗಬೇಕು. ವಾವ್, ಗ್ರೇಟ್ ಐಡಿಯಾ. ಡೆಫಿನೆಟ್ಲಿ ಮಾವನ ಇಂಪ್ರೆಸ್ ಮಾಡ್ತೀನಿ. ಈ ವಿಷಯ ಕೇಳಿದ್ರಂತೂ ಮಾವ ಖಂಡಿತವಾಗ್ಲೂ ಎಕ್ಸೈಟ್ ಆಗ್ತಾರೆ. ಸರಿ, ಮೊದಲು ಈ ವಿಷಯ ಹೇಳೋಣ. ಯಜಮಾನ್ ಹೇಳಿದ್ಮೇಲೆ ಕೆಲಸ ನಿಮಗೆ ಆಗುತ್ತೆ. ಅದೇ ಡಾಕ್ಯುಮೆಂಟ್ಸು ಪ್ರೂಫ್ ಎಲ್ಲ ಲೀಗಲ್ ಆಗಿರ್ಬೇಕಷ್ಟೆ. ಸರಿ ಸರಿ, ನಿಮ್ಮ ಸರ್ವಿಸ್ ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತಿದ್ದೀರಲ್ವಾ, ನಿಮಗೆ ಆಗುತ್ತೆ, ತಲೆ ಕೆಡ್ಸ್ಕೊಂಬಿಡಿ. ಓಕೆ ಓಕೆ, ಥ್ಯಾಂಕ್ ಯು. ಶಿವಲ್ಲಿ ನೀನೇನಿಲ್ಲಿ? ಹಲೋ ಮಿಸ್ಟರ್ ಸುಬ್ಬು, ಯಾರ ಹತ್ರ ಏನ್ ಮಾತಾಡ್ತಿದ್ದೀರಾ? ಹಾ, ಇದೇ ಪ್ರಶ್ನೆ ನಾನ್ ನಿನ್ನನ್ ಕೇಳಿದ್ರೆ ನೀನೇನಂತ್ಯಾ? ನನ್ನನ್ನು ಯಾಕೆ ಕೇಳ್ತೀಯಾ? ನಾನು ಈ ಮನೆಯಲ್ಲ ಕೆಲಸ ಮಾಡ್ತಾ ಇದ್ದೀನಿ. ಹಲೋ ಸುಬ್ಬು ಸರ್, ನಾನು ಈ ಮನೇಲಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ, ಅದಕ್ಕೆ ಬರ್ತಿರೋದು. ನೀನ್ ನಂಗೆ ಇಂಟರ್ವ್ಯೂ ತಗೊಂಡು ಬೇಕು ಬೇಕು ಅಂತ ನನ್ನನ್ನು ಫೇಲ್ ಮಾಡಿದೆ. ಆವಾಗ ವಿಜಯ ಮೇಡಮ್ಮು ನನಗೆ ಪಿಂಕಿಗೆ ಡ್ಯಾನ್ಸ್ ಹೇಳ್ಕೊಡು ಅಂತ ಅಪಾಯಿಂಟ್ ಮಾಡಿದ್ರು. ನಿನಗೆ ನೆನಪಿಲ್ವಾ? ನೆನಪಿದೆ. ಅಲ್ಲ, ನಿಜವಾಗ್ಲೂ ನಿಮ್ಮ ಮನೆಗೆ ದಿನಾಗ್ಲೂ ಕೆಲ್ಸಕ್ಕೆ ಬರ್ತೀಯಾ? ಹೂ ಸುಬ್ಬು, ಬರ್ಲೇಬೇಕು. ಕೆಲ್ಸ ಅಂದ್ಮೇಲೆ ಬರ್ಲೇಬೇಕು. ಕೆಲ್ಸದಲ್ಲಿ ನೀನ್ ಮಾತ್ರ ನಿಯತ್ತ, ನಾನು ನಿಯತ್ತಾಗಿದ್ದೀನಿ ಅಂತ ಪ್ರೂವ್ ಮಾಡ್ಬಾರ್ದ? ಅದಕ್ಕಾದ್ರೂ ದಿನ ಬರ್ತೀನಿ, ನಿನ್ ಜೊತೆನೇ ಇರ್ತೀನಿ. ಅದು ಪಿಂಕಿ ಡ್ಯಾನ್ಸ್ ಟೀಚರ್ ಆಗಿ ಸುಬ್ಬು. ಮತ್ತೆ ಇಷ್ಟು ದಿನ ಯಾಕೆ ಬಂದಿರಾ ಮನೆಗೆ? ಏನ್ ಸುಬ್ಬು ಹೀಗೆ ಕೇಳ್ತಿದ್ಯಾ? ಮನೇಲಿ ಏನೇನೆಲ್ಲ ಆಯ್ತು, ಅದರಿಂದ ನಾನೇನೇನೆಲ್ಲ ಮಾಡ್ಕೊಂಡೆ, ಅದ್ಯಾವ್ದು ನಿನಗೆ ನೆನಪೇ ಇಲ್ವಾ? ನೀನ್ ಯಾವಾಗ್ಲೂ ಹೀಗೇನೆ, ಗೊತ್ತಿದ್ರು ಗೊತ್ತಿಲ್ದಿರೋರ್ ತರ ಇರ್ತೀಯ. ನಾನು ಏನ್ ಮಾತಾಡ್ತೀನಿ, ನನ್ನ ಮನ್ಸಲ್ಲಿ ಏನಿದೆ, ನಾನು ಆಡೋ ಮಾತಲ್ಲಿ ಏನ್ ಅರ್ಥ ಇದೆ, ಇದ್ಯಾವ್ದು ನಿನಗೆ ಗೊತ್ತಾಗೋದಿಲ್ವಾ? ಆದ್ರೆ ನಿನಗೆ ಗೊತ್ತಿರೋದೆಲ್ಲ ನನಗೆ ಗೊತ್ತು. ನಿನ್ ಮನ್ಸಲ್ಲಿ ಏನಿದೆ ಅನ್ನೋದು ನನಗೆ ಗೊತ್ತು, ಆದ್ರೆ ನನಗೆ ಗೊತ್ತು ಅನ್ನೋದು ನಿನಗೆ ಗೊತ್ತಿಲ್ಲ ಅಷ್ಟೇ. ಆಯ್ತು. ನೀನು ಮಾತಾಡ್ತೀರ ನನಗೆ ಒಂಚೂರೂ ಗೊತ್ತಾಗ್ತಿಲ್ಲ. ಈಗೇನು ನೀನು ಕೆಲ್ಸಕ್ಕೆ ಅಂತ ಬಂದಿದ್ಯಾ ತಾನೆ?
ಹ್ಞೂ, ಶ್ರಾವಣಿನೇ ಕೆಲ್ಸಕ್ಕೆ ಬಾ ಅಂತ ಫೋನ್ ಮಾಡಿದ್ಲು. ನಾನು ಬರ್ತಿಲ್ಲ ಅಂತ ಪಿಂಕಿ ತುಂಬಾ ಬೇಜಾರು ಮಾಡ್ಕೊಂಡಿದ್ಲಂತೆ. ಅದಕ್ಕೆ ಇವತ್ತಿಂದ ನಾನು ಪಿಂಕಿಗೆ ಡ್ಯಾನ್ಸ್ ಹೇಳ್ಕೊಡಕ್ ಬಂದಿದ್ದೀನಿ. ಆಯ್ತಾಯ್ತು, ನಿನ್ನ ಹಾರಾಟ ಕುಣಿದಾಟ ಎಲ್ಲ ಪಿಂಕಿ ಮುಂದೆ ತೋರಿಸು. ಇಲ್ಲಿ ಬೇಡ, ಬಾ ಫಸ್ಟ್. ಒಂದು ಕೆಲಸ ಮಾಡೋಣ, ಹ್ಯಾಪಿ ಬರ್ಡೇ ಸುಬ್ಬು ಅಂತ ಬರೆಸ್ಬಿಟ್ಟು ಒಂದು ದೊಡ್ಡ ಫ್ಲೆಕ್ಸ್ ಮಾಡಿ ನಮ್ಮ ಮನೆ ಮುಂದೆ, ರೋಡಲ್ಲೊಂದು, ಅವ್ರ ಮನೆ ಮುಂದೆ ಒಂದು ನೆಟ್ಬಿಟ್ರೆ ಹೇಗೆ? ಅಪ್ಪ, ದೊಡ್ಡ ಬ್ಯಾನರ್ ಮಾಡಿ ಹಾಕೋಕ್ಕೆ ಒಂದು ಪೊಲಿಟಿಕಲ್ ಲೀಡರ್ ಅಲ್ಲ ಅಪ್ಪ. ಸೆಲೆಬ್ರೇಷನ್ ಅಂದರೆ ನೀವು ಇದೇ ಹೇಳ್ತೀರಾ ಅಂತ ನನಗೆ ಗೊತ್ತಿತ್ತು. ಇದೆಲ್ಲ ಪೊಲಿಟಿಕಲ್ ಸೆಲೆಬ್ರೇಷನ್ ಅಪ್ಪ. ನಿನ್ನೆ ಕೇಳಿದ್ದು, ಏನು ಹೇಳ್ತೀಯ? ಅಪ್ಪ, ಸುಬ್ಬು ತುಂಬ ಸಿಂಪಲ್ ಹುಡುಗ. ನಾವು ಅವನಿಗೋಸ್ಕರ ಬರ್ಡೇ ಮಾಡ್ತಿರೋದೇ ದೊಡ್ಡ ವಿಷಯ. ಅಂಥದ್ರಲ್ಲಿ ಫ್ಲೆಕ್ಸು, ಬ್ಯಾನರು ಸ್ವಲ್ಪ ಜಾಸ್ತಿ ಅನಿಸ್ಬೋದಲ್ವಾ? ಕರೆಕ್ಟ್, ಅದು ನಿಜ. ಬೇರೆ ಏನು ಮಾಡ್ಬೋದಾಗಾದ್ರೆ? ಅಪ್ಪ, ಸುಬ್ಬುಗೋಸ್ಕರ ಒಂದು ಒಳ್ಳೆ ಕೇಕ್ ಮಾಡಿಸೋಣ. ನಿಮಗೆ ಯಾವ ಫ್ಲೇವರ್ ಇಷ್ಟ? ಅಯ್ಯೋ, ನನಗೆ ಅದೆಲ್ಲ ಗೊತ್ತಾಗಲ್ಲ. ನಿನ್ಗೆ ಯಾವ್ದು ಇಷ್ಟನೋ ಅದೇ ತರಿಸ್ಬಿಡು. ಆಮೇಲೆ ಈ ಪಾರ್ಟಿಗೆ ಹಿಂದೂಸ್ತಾನಿ ಕರೆಸಿದ್ರೆ ಹೇಗೆ? ಅಪ್ಪ, ನಿಮ್ಗೆ ಹಿಂದೂಸ್ತಾನಿ ಇಷ್ಟ ಅಂತ ನನಗೆ ಗೊತ್ತು, ನನಗೂ ಇಷ್ಟನೇ. ಆದರೆ ಬರ್ತ್ಡೇ ಪಾರ್ಟಿ ಅಲ್ವಾ, ಎಲ್ಲರೂ ಎಂಜಾಯ್ ಮಾಡೋ ಮೂಡಲ್ಲಿ ಇರ್ತಾರೆ. ಅಂಥ ಟೈಮಲ್ಲಿ ಹಿಂದೂಸ್ತಾನಿ. ಹೌದು, ಎರಡೂ ಒಂದಕ್ಕೊಂದು ಮ್ಯಾಚ್ ಆಗಲ್ಲ. ಊಟದ ವಿಷಯ ಬಂದರೆ ಸುಬ್ಬುಗೆ ಮನೆ ಊಟನೇ ಇಷ್ಟ. ಹಾಗಂತ ಅವ್ರ ಮನೆಯವ್ರನ್ನೆಲ್ಲ ಕರೆದು ಅಡುಗೆ ಮಾಡು ಅಂತ ಹೇಳೋಕ್ಕಾಗಲ್ಲ. ಅದ್ರ ಬಗ್ಗೆ ಏನು ಚಿಂತೆ ಇಲ್ಲಪ್ಪ. ಅವನಿಗೆ ಏನೇನು ಇಷ್ಟ ಅಂತ ನನಗೆ ಗೊತ್ತು, ನಾನು ಅದೆಲ್ಲ ಅರೇಂಜ್ ಮಾಡ್ತೀನಿ. ಹಾಗೆ ಮಾಡಿ, ಗುಡ್. ಹಾಗೆ ನನ್ನ ಕಡೆಯಿಂದ ಸುಬ್ಬುಗೊಂದು ಗೋಲ್ಡ್ ಚೈನ್ ಗಿಫ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಸೂಪರ್ ಅಪ್ಪ, ಸೂಪರ್ ಐಡಿಯಾ. ಚೆನ್ನಾಗಿರುತ್ತಪ್ಪ, ಚೆನ್ನಾಗಿರುತ್ತೆ. ಬೇರೆ ಏನಾದರೂ ಅವನಿಗೆ ಅವಶ್ಯಕತೆ ಇದ್ದರೆ ಅದನ್ನು ಕೊಡೋಣ. ನೀನೇ ಅವನ ಬಗ್ಗೆ ನನಗಿಂತ ಹೆಚ್ಚಾಗಿ ತಿಳ್ಕೊಂಡಿದೀಯಾ, ಹಾಗೇನಾದರೂ ಇದ್ದರೆ ಹೇಳು, ಅದನ್ನು ಕೊಡ್ತೀನಿ. ಮೇಡಮ್, ಹಾಯ್ ಮೇಡಮ್, ನಮಸ್ತೆ. ಆಶೀರ್ವಾದ ಮಾಡಿ ಮೇಡಮ್. ಚೆನ್ನಾಗಿರಮ್ಮ, ಚೆನ್ನಾಗಿರ. ಓ, ನನಗಿರೋ ಇನ್ನೊಂದು ದಾಳ ಇವಳು, ಮರ್ತೇ ಬಿಟ್ಟಿದೆ. ಮೇಡಮ್, ನಾನ್ ಗೊತ್ತಾಯ್ತಲ್ಲ, ಶ್ರೀವಲ್ಲಿ. ಅದೇ ನೀವೇ ನನಗೆ ಕೆಲಸ ಕೊಟ್ರಲ್ಲ. ನೆನಪಿದೆ. ಮೇಡಮ್, ಥ್ಯಾಂಕ್ಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದನೇ ನಾನು ಈ ಮನೇಲಿ ಕೆಲಸ ಮಾಡ್ತಿರೋದು. ಅಲ್ಲ ಮೇಡಮ್, ಯಾರಾದರೂ ಬೆಳೀತಾರೆ ಅಂದರೆ ಉರ್ಕೊಳ್ಳೋರೇ ಜಾಸ್ತಿ. ಅಂಥದ್ರಲ್ಲಿ ಕೆಲಸ ಇಲ್ಲದೆ ಮನೆಗೆ ಹೋಗ್ಬೇಕು ಅಂತ ಅಂದ್ಕೊಂಡಿರೋಳನ್ನ ಕರೆದು ಕೆಲಸ ಕೊಟ್ರಲ್ಲ. ಥ್ಯಾಂಕ್ಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಹೆಣ್ಣು ತನ್ನ ಕಾಲ ಮೇಲೆ ತಾನು ನಿಂತ್ಕೋಬೇಕು ಅಂತ ಹೋರಾಟ ಮಾಡ್ತಾಳೆ. ಆದರೆ ಕಾಲು ಎಳೆಯೋರು ಅಕ್ಕಪಕ್ಕದಲ್ಲೇ ಇರ್ತಾರೆ ಮೇಡಮ್. ಅಂಥದ್ರಲ್ಲಿ ಅವ್ರಿಗೆ ದಾರಿ ದೀಪ ಆಗಿದ್ದೀರಾ ಮೇಡಮ್. ನೀವು ದಾರಿ ದೀಪ ಆಗಿದ್ದೀರಾ ನೀವು. ಆಯ್ತಾಯ್ತು, ನೀನು ಕೆಲ್ಸಕ್ಕೆ ಸೇರ್ಕೊಂಡಿದ್ದು ನನಗೆ ತುಂಬ ಖುಷಿನೇ. ಪಿಂಕಿ ಕಾಯ್ತಿರ್ತಾಳೆ, ಹೋಗಮ್ಮ. ಮೇಡಮ್, ನಿಮಗೆ ಖುಷಿ ಆಯ್ತಾ? ಅದೇ ನನ್ನ ಅದೃಷ್ಟ ಮೇಡಮ್. ಮೇಡಮ್, ಕೆಲಸ ಅಂದರೆ ನಾನು ಶ್ರದ್ಧೆ ಭಕ್ತಿಯಿಂದ ಮಾಡ್ತೀನಿ ಮೇಡಮ್. ಕೆಲಸ ಕೊಡಿಸ್ತವರು ನನಗೆ ದೇವ್ರ ಸಮಾನ ಮೇಡಮ್, ದೇವ್ರ ಸಮಾನ. ಮೇಡಮ್, ದೇವ್ರೇ ಕಣ್ಣೆದ್ರಿಗೆ ಬಂದಾಗ ಸುಬ್ಬು, ವೀರುಣ್ ಬರಕ್ಕೆ ಹೇಳು, ಇಂಪಾರ್ಟೆಂಟ್ ಆಗಿ ಏನೋ ಮಾತಾಡಬೇಕು. ಸರಿ ಮೇಡಮ್, ಕೆಲಸ ಮಾಡೋದಕ್ಕೆ ಎಷ್ಟು ಅನುಭವ ಇದೆ ಅನ್ನೋದಕ್ಕಿಂತ ಎಷ್ಟು ನಿಯತ್ತಾಗಿರ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಮೇಡಮ್. ನಮ್ಮ ಉದ್ದೇಶ ಒಳ್ಳೇದಾಗಿರಬೇಕು. ನನ್ನ ಉದ್ದೇಶ ಒಳ್ಳೇದಾಗಿದೆ ಮೇಡಮ್. ನನಗೆ ಆಶೀರ್ವಾದ ಮಾಡಿ. ಸಾಕು ಸಾಕು ಸಾಕು.